ಸಾವಿರಾರು ಕನಸುಗಳನ್ನು ಹೊತ್ತುಕೊಂಡು ಕುಳಿತಂಥ ನನ್ನ ಎಲ್ಲ ಸ್ಪರ್ಧಾ ಮಿತ್ರರಿಗೂ ನನ್ನ CR29 ಕ್ಲಾಸ್ನ ಯೂಟ್ಯೂಬ್ ಕ್ಲಾಸ್ನ ವತಿಯಿಂದ ಹಾರ್ದಿಕವಾದ ಸುಸ್ವಾಗತಗಳನ್ನು ಕೊಡ್ತಾ ನಮ್ಗೆ ಇವಾಗ ಎಲ್ಲರೂ RRB D ಗ್ರೂಪಿಂದ ಒಂದು ನೋಟಿಫಿಕೇಶನ್ನ ಕರೆದಾರೆ. ಅದರೊಳಗೆ ಮ್ಯಾಥಮೆಟಿಕ್ಸ್ ವತಿಯಿಂದ ಅಂದರೆ ಈ ಟಾಪಿಕ್ ವತಿಯಿಂದ 1 ರಿಂದ 2 ಕ್ವಶನ್ಗಳು ಬಂದಿರ್ತಾವೆ. ನೀವು ಬೇಕಾದ್ರೆ ಕ್ವಶನ್ ಪೇಪರ್ ನೋಡಿರಿ, ಈ ಟೈಮ್ ಆ್ಯಂಡ್ ವರ್ಕ್ ಸಬ್ಜೆಕ್ಟಿಂದ 1 ಅಥವಾ 2 ಮಾರ್ಕ್ಸ್ಗಳು ಬಂದಿರ್ತವೆ. ಸೊ ಹಾಗಾದ್ರೆ ನಾವು ಯಾವ ರೀತಿ ಈ ಟೈಮ್ ಆ್ಯಂಡ್ ವರ್ಕ್ ಚಾಪ್ಟರ್ನ ಕಂಪ್ಲೀಟ್ ಮಾಡೋದು, 10 ರಿಂದ 15 ಸೆಕೆಂಡ್ ಒಳಗೆ ಯಾವ ರೀತಿ ನಾವು ಕ್ವಶನ್ಗೆ ಆನ್ಸರ್ನ ಕಂಡು ಹಿಡಿಯೋದು ಅನ್ನೋದನ್ನು ಇವತ್ತು ನಾವು ಕಂಪ್ಲೀಟಾಗಿ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ನೋಡಿ, A can do a work in 10 days, B can do the same work in 15 days, then in how many days A and B together complete ಅಂತ ಐತಿ. ಅಂದ್ರೆ A ಅನ್ನುವಂಥ ಒಬ್ಬ ವ್ಯಕ್ತಿ 10 ದಿವಸದೊಳಗೆ ಆ ಕೆಲಸವನ್ನು ಕಂಪ್ಲೀಟ್ ಮಾಡ್ತಾನೆ, B ಅನ್ನುವಂಥ ವ್ಯಕ್ತಿ ಅದೇ ಕೆಲಸವನ್ನು 15 ದಿವಸದೊಳಗೆ ಕಂಪ್ಲೀಟ್ ಮಾಡ್ತಾನೆ. ಹಾಗಾದ್ರೆ A ಮತ್ತು B ಇಬ್ಬರು ಸೇರಿಕೊಂಡು ಆ ಕೆಲಸವನ್ನು ಎಷ್ಟು ದಿವಸದೊಳಗೆ ಕಂಪ್ಲೀಟ್ ಮಾಡ್ತಾರ ಅನ್ನುವಂಥದ್ದು ಇದು ಕ್ವಶನ್ ಅದ. ನಿಮ್ಗೆ ಕ್ವಶನ್ ಈ ಸರಿ ಕನ್ನಡದೊಳಗೂ ಪರ್ಮಿಷನ್ ಕೊಟ್ಟಾರ. ಸೊ ಕನ್ನಡದೊಳಗೂ ಇರ್ತದೆ ಕ್ವಶನ್, ಇಂಗ್ಲೀಷ್ ಒಳಗೂ ಇರ್ತದೆ. ನಿಮ್ಗೆ ಯಾವ ಅಡ್ಜಸ್ಟ್ಮೆಂಟ್ ಆಗ್ತದೆ ಅದನ್ನು ಫಸ್ಟ್ ಎ ಎಷ್ಟು ದಿವಸ ತಗೋತಾನ? 10 ದಿವಸ. ಎ ಅಂತ ಬರೋದು ಅದರ 10 ಅಂತ ಬರೋದು. ಬಿ ಎಷ್ಟು ದಿವಸ ತಗೋತಾನ? 15 ದಿವಸ. ಇಲ್ಲಿವರೆಗೆ ಈ ಥರ ಬರ್ಕೊಂಡ್ಮೇಲೆ ಇವು ಎರಡೂ ಲಸ ತಗೋಬೇಕು. ನಾವು ಲಸ 10 ಮತ್ತು 15 ಅಂದರೆ ಎ ಮತ್ತು ಬಿ ಲಸ ತಗೋಬೇಕು. ನೋಡಿ ಲಸ ಹಿಂಗೆ ಅಂತೇಳಿ 5 2 10, 5 3 15, 2 1 2, 3 ಇಲ್ಲ 3 ಹೇಳ್ತೀನಿ, 3 1 3, 5 2 10, 13 30. ನೋಡಿರಿ 5 2 10, 13 30 ಅಂದ್ರೆ 30 ನಮ್ಗೆ ಪ್ಲಸ್ ಸಿಕ್ತು. ಸೊ 30 ಪ್ಲಸ್ 30 ಪ್ಲಸ್. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೇಕಂದ್ರೆ 10 1 13 ಪ್ಲಸ್ 15 1 15 ಅರ್ಥ ಆಯ್ತು. 10 13 15 15 ನಮ್ಗೆ ಎ ಮತ್ತು ಬಿ ಇಬ್ಬರು ಸೇರಿ ಕೆಲಸ ಮಾಡಿದ್ರೆ ಎಷ್ಟು ದಿವಸ ತಗೋತಾರ ಅನ್ನೋದು ಆನ್ಸರ್ ಬೇಕು. ಸೊ ಅದಕ್ಕೋಸ್ಕರ ಇವೆರಡನ್ನೂ ಕೂಡಿಸ್ಬಿಟ್ಟು 5 ಆಗ್ತದೆ. ಹೌದು, ಅವಾಗ ಏನು ಮಾಡಿ 5 ಭಾಗಾಕಾರ 30 ಹಿಂಗೆ ಮಾಡಿದ್ರೆ ಬರ್ತದೆ. ನಾವು 30 5 ಮಾಡಿದ್ರೆ ಬರ್ತದೆ. ಬಟ್ ಈ ರೀತಿ ಮಾಡಿ ಯಾಕಂತ ನಾನು ಮುಂದೆ ನಿಮ್ಗೆ ಹೇಳ್ತೀನಿ. ಸೊ 5 ಮುಗಿಗಳು 30 ಅದ, ಎಸ್ ಅದ. 5 6 30 ತಳಗೇನು ಉಳಿತು 0 ಇತ್ತು. ಹಂಗಾರೆ ಆನ್ಸರ್ ಇದಾಗಿದೆ. 6 days ಆನ್ಸರ್. ಸೊ ಈ ಕ್ವಶನ್ ನೋಡಿ, A can do a piece of work in 20 days and B in 10 days. How many days will both take together to complete the work ಅಂತ ಐತಿ. A ಅನ್ನುವಂಥವನು 20 ದಿವಸದೊಳಗೆ ಆ ಕೆಲಸ ಮುಗಿಸ್ತಾನ, B ಅನ್ನುವಂಥವನು 10 ದಿವಸದೊಳಗೆ ಆ ಕೆಲಸವನ್ನು ಮುಗಿಸ್ತಾನ. A ಮತ್ತು B ಇಬ್ಬರು ಸೇರಿಕೊಂಡು ಆ ಕೆಲಸವನ್ನು ಎಷ್ಟು ದಿವಸದೊಳಗೆ ಮುಗಿಸ್ತಾರ ಅನ್ನೋದು ಈ ಕ್ವಶನ್ ಐತಿ. ಸೊ ಇಲ್ಲಿ ಈ ಥರ ಅವರು ಆಪ್ಷನ್ಸ್ ಕೊಡ್ತಾರೆ. 6 2/3, 5 1/3, 15 ದಿವಸ, 12 ದಿವಸ ಅಂತೇಳಿ ಅವರು ನಮಗೆ ಸೊ ಆಪ್ಷನ್ಸ್ ಕೊಟ್ಟಾರೆ. ಸೊ ನಾವೆಲ್ಲ ಸೊಲ್ಯೂಷನ್ ಮಾಡೋಣ. ಸೊಲ್ಯೂಷನ್ ಫಸ್ಟ್ ನಾ ಏನು ಹೇಳಿದ್ರಿಂದ ಎ ಎಷ್ಟು 20, ಬಿ ಎಷ್ಟು 10 ಇಷ್ಟು ಬರ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಏನು? ಲಸ ತಗೋಬೇಕು. ಲಸ ಎಷ್ಟು? 20 ಮತ್ತು 10 ಲಸ ತಗೋಬೇಕು. 5 4 20, 5 2 10 ನೋಡಿರಿ, 2 2 4, 2 1 2 5 2 10, 10 20 ರಸ ನಮ್ಮದು 20. ಸೊ 20 ಇಲ್ಲಿ ಬರ್ತೀವಿ. ನಾ ಆಗಲೇ ಹೇಳಿದಂಗೆ 21 ಪ್ಲಸ್ ಹಾಕಿರಿ 11 12. ಯಾಕೆ ಪ್ಲಸ್ ಹಾಕಬೇಕು? ಎ ಮತ್ತು ಬಿ ಇಬ್ಬರು ಸೇರಿ ಕೆಲಸ ಮಾಡಿದ್ರೆ ಎಷ್ಟು ದಿವಸ ಅಂತೇಳಿ ನಮಗೆ ಬೇಕಾಗೈತಿ. ಅದರ ಸಂಬಂಧ ನಾವು ಇವೆರಡನ್ನೂ ಕೂಡಿಸ್ತೀವಿ. ಎ ಮತ್ತು ಬಿ ಇಬ್ಬರು ಸೇರಿ ಕೆಲಸ ಮಾಡಿದ್ರೆ ಎಷ್ಟು ದಿವಸ ಸಮಯ ತಗೋತಾರೆ ಅನ್ನೋದಕ್ಕೆ ಇವೆರಡನ್ನೂ ಕೂಡಿಸಿ 3 ಅಂತ ಹೇಳ್ತೀವಿ. ಸೊ ಅವಾಗ ಏನು ಮಾಡಬೇಕು? ಸಣ್ಣ ಭಾಗಾಕಾರ 3 20 ನೋಡಿ, 3 ಬಗ್ಗೆಯೊಳಗೆ 20 ಐತಿ, 3 ಬಗ್ಗೆಯೊಳಗೆ 20 ಇಲ್ರಿ. ಹಂಗಾರೆ 3 ಬಗ್ಗೆಯೊಳಗೆ 20ಕ್ಕಿಂತ ಸಣ್ಣದು ಯಾವ್ದು ಐತ್ರಿ? 18 ಐತ್ರಿ. ಎಷ್ಟು ಐತ್ರಿ? 3 6 18 ಕೊಡ್ಕೊಳ್ಳಿಲ್ಲ, 2 ಉಳಿತಲ್ಲ. ಸೊ ಅವಾಗ ನೀವೇನು ಮಾಡಬೇಕು? ಈ 6ನ ಇಲ್ಲಿ ಬರೀರಿ, 2ನ್ನ ಮೇಲೆ ಬರೀರಿ, ಇದನ್ನು ತಳಗೆ ಬರೀರಿ. ಆನ್ಸರ್ ಬಂತು ನೋಡಿ. ಎಷ್ಟು ಸರಳ ತಲೆ ಕೆಡಿಸ್ಕೊಡೋದು. 6ನ ಇಲ್ಲಿ ಹಚ್ಬೇಕು, ಇದನ್ನು ಮೇಲೆ ಬರೀಬೇಕು, ಇದನ್ನು ತಳಗೆ ಬರೀಬೇಕು. ಸೊ ಇದು ನಿಮಗೆ ಆನ್ಸರ್ ಇದೆ. ಇದು ಎಲ್ಲಿ ಇದೆ ನಿಮಗೆ ಆನ್ಸರ್? ಆಪ್ಷನ್ ಎ ಕರೆಕ್ಟ್ ಅದ. ನೋಡಿ ಎಷ್ಟು ಸರಳ ಆಯಿತು. ಓಕೆ, ಈ ಕ್ವಶನ್ ನೋಡಿ,
ಎ ಬಿ ಆ್ಯಂಡ್ ಸಿ ಓ ಇಲ್ಲಿ 3 ಜನ ಅದ. ಅವ್ರು 3 ಜನ ಬಿಟ್ಟು 10 ಜನ ಬರಬೇಕು. ನಾವು ಮೆಥಡ್ ಮಾತ್ರ ಬಿಡಂಗಿಲ್ಲ. ಫಸ್ಟ್ ಸ್ಟೆಪ್ ಯಾವುದು? ಎ ಎಷ್ಟು, ಬಿ ಎಷ್ಟು, ಸಿ ಎಷ್ಟು. ನೆಕ್ಸ್ಟ್ ಸ್ಟೆಪ್ ಏನು? ಪ್ಲಸ್. ಆ ನಂತರ ಕಟ್ತಾ ಹೊಡಿಬೇಕು. ಸೊ ಎಷ್ಟು ಆನ್ಸರ್ ಬರುತ್ತೆ ಅದೇ. ಎ ಬಿ ಆ್ಯಂಡ್ ಸಿ ಕ್ಯಾನ್ ಕಂಪ್ಲೀಟ್ ಎ ಪೀಸ್ ಆಫ್ ವರ್ಕ್ ಇನ್ 23, 6 ಆ್ಯಂಡ್ 2 ಡೇಸ್. ಅಂದ್ರೆ ಎ ಬಿ ಸಿ 24 ದಿವಸ, 6 ದಿವಸ ಮತ್ತು 12 ದಿವಸ ತಗೋತಾರೆ ಒಂದು ಕೆಲಸ ಮುಗಿಸಾಕ. ಹಂಗಾದ್ರೆ ಇವ್ರು 3 ಮಂದಿ ಸೇರ್ಕೊಂಡು ಕೆಲಸ ಮಾಡಿದ್ರ, ವರ್ಕಿಂಗ್ ಟುಗೆದರ್ 3 ಮಂದಿ ಸೇರ್ಕೊಂಡು ಕೆಲಸ ಮಾಡಿದ್ರ ಆ ವರ್ಕನ್ನು ಮುಗಿಸಾಕ ಎಷ್ಟು ದಿವಸ ಸಮಯ ತಗೋತಾರ ಅನ್ನೋದು ಈ ಕ್ವಶನ್ ಅದ. ಅದಕ್ಕೆ ತಕ್ಕಂಗೆ ಇಲ್ಲಿ ಆಪ್ಷನ್ಸ್ ಕೊಡ್ತಾರೆ. ಸೊ ನಾವು ಇದಕ್ಕೆ ಸೊಲ್ಯೂಷನ್ ನೋಡ್ತೀವಿ. ಸೊಲ್ಯೂಷನ್ ಓಕೆ ನೋಡ್ರಿ. ಫಸ್ಟ್ ಸ್ಟೆಪ್ ಎ ಎಷ್ಟು 24, ಬಿ ಎಷ್ಟು 6, ಸಿ ಎಷ್ಟು 12. ನಾ ಏನು ಹೇಳಿ ಸೆಕೆಂಡ್ ಸ್ಟೆಪ್ ಲಸ ತಗೋಬೇಕು. ಲಸ 24, 6 ಮತ್ತು 12 ಲಸ ತಗೋಬೇಕು. ನೋಡ್ರಿ ನೋಡ್ರಿ 2 ಮುಗಿತ್ಬೋದು. 2 ಒಂದೇ 2 2 2 3 2 6 12 ಮತ್ತೆ 2 ಮುಗಿತ್ಬೋದು. 2 6 12 3 3 ಬರಲಿ 2 3 6 ಬರಲಿ ಮತ್ತೆ 2 ಮುಗಿತ್ಬೋದು. 2 3 6 3 3. ಸೊ ಇವು 3 ಮುಗಿಯೋದಲ್ಲ 3 ಒಂದೇ ಇಲ್ಲಿ ನೋಡಿ 2 2 4 4 8 8 3 24. ಸೊ 24 ಪ್ಲಸ್ ಸೇಮ್ 24 ಪ್ಲಸ್ 10. ಸೊ ಅವಾಗ ನಾನು ಹೇಳಿದೆ 24 ಒಂದೇ ಪ್ಲಸ್. ಯಾಕೆ ಹೇಳ ಅವ್ರು 3 ಮಂದಿ ಸೇರಿ ಕೆಲಸ ಮಾಡಿದ್ರೆ ಎಷ್ಟು ಅನ್ನೋದು ನಮಗೆ ಬೇಕಾಗೈತಿ. ಅದಕ್ಕೆ 6 ಒಂದೇ 6 3 8 6 4 24 ಪ್ಲಸ್ 2 ಒಂದೇ 2 ಸಾರಿ 12 ಒಂದೇ 12 2 24. ನೋಡಿ 24 ಒಂದೇ 24 ಒಂದೇ 6 ಒಂದೇ 6 4 24 12 ಒಂದೇ 12 2 24. ಸೊ ಇವು 3 ಕೂಡಿಸಿ ಎಷ್ಟಾದ್ರು 7 ಆಯಿತು. ಅವಾಗ ನೆಕ್ಸ್ಟ್ ಏನು ಮಾಡಬೇಕು? 24ನ್ನು 7ರಿಂದ ಭಾಗಾಕಾರ ಮಾಡಬೇಕು. ಸೊ 7 ಮುಗಿದೊಳಗೆ 24 ಆಯ್ತು ಇಲ್ಲ. ಅಂದರೆ 24ಕ್ಕಿಂತ ಸಣ್ಣ 21 ಐತಿ. ಎಷ್ಟೇ ಐತಿ? 7 3 21. ಇಲ್ಲಿ 0 ಇತ್ತು. 4 ಹೋದ್ರೆ 3. ನಾ ಏನೇನಿಲ್ಲ ಈ 3 ಇದ್ದಿದ್ದನ್ನ ಮುಂದೆ ಬರಬೇಕು, ತಳಗಿದ್ದಿದ್ದನ್ನ ಮ್ಯಾಲೆ ಬರಬೇಕು, ಇಲ್ಲಿದ್ದಿದ್ದನ್ನ ಇಲ್ಲಿ ಬರಬೇಕು. ನೋಡಿ ಆನ್ಸರ್ ಆಪ್ಷನ್ಸ್ ಐತಿ ನೋಡಿ. ಆಪ್ಷನ್ ಸಿ. ಸೊ ಈ ಕ್ವಶನ್ ನೋಡಿ ಸ್ವಲ್ಪ ನೋಡೋಕೆ ಚೇಂಜ್ ಅದ, ಬಟ್ ಈಸಿ ಅದ. ಬಟ್ ಇದು ಚೇಂಜ್ ಅದ ಸ್ವಲ್ಪ ನೋಡಿ. ಎ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 12 days ಆ್ಯಂಡ್ ಬಿ ಕ್ಯಾನ್ ಡೂ ಇನ್ 18 days. ಅಂದ್ರೆ ಎ 12 ದಿವಸ ಕೆಲಸ ಮುಗಿಸ್ತಾನ, ಬಿ 12 ದಿವಸದೊಳಗೆ ಕೆಲಸ ಮುಗಿಸ್ತಾನ. ಬಟ್ ದೇ ವರ್ಕ್ ಟುಗೆದರ್ ಅವರಿಬ್ಬರು ಸೇರಿಕೊಂಡು 2 ದಿವಸ ಕೆಲಸ ಮಾಡ್ತಾರೆ. ಇಲ್ಲಿ ನೋಡ್ರಿ ಅವ್ರಿಬ್ಬರು ಸೇರಿಕೊಂಡು ಎಷ್ಟು ದಿವಸ ಕೆಲಸ ಮಾಡ್ತಾರೆ? 2 ದಿವಸ ಕೆಲಸ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ನಂತರ ಎ ಲೀವ್ಸ್ 2 ದಿವಸ ಕೆಲಸ ಮಾಡ್ತಾನೆ. ಬಟ್ ಅವಾಗ ಇನ್ನೂ ಕೆಲಸ ಇರುತ್ತೆ. ಅವಾಗ ಎ ಅನ್ನುವಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನ? ಬಿಟ್ಟು ಬಿಡ್ತಾನ ಆ ಕೆಲಸದಾಗ. ಲೀವ್ಸ್ ಅಂದ್ರೆ ಬಿಡ್ತಾನ. ಸೊ ಹೌ ಮೆನಿ ಡೇಸ್ ಅಂದ್ರೆ ಬಿ ಅನ್ನುವಂಥ ವ್ಯಕ್ತಿ ಎಷ್ಟು ದಿವಸದೊಳಗೆ ಆ ಕೆಲಸವನ್ನು ಮುಗಿಸ್ತಾನ ಅನ್ನುವಂಥದ್ದು ಈ ಕ್ವಶನ್ ಅದ. ಸೊ ಇದನ್ನು ಹೆಂಗೆ ಸಾಲ್ವ್ ಮಾಡೋದು ಅನ್ನೋದು ನೋಡೋದು. ಸೊಲ್ಯೂಷನ್ ಸೇಮ್ ಸ್ಟೆಪ್ ನಾವು ಅದೇ ಹೇಳಿದ್ದನ್ನ ಅದನ್ನೇ ಬರ್ಕೋಬೇಕು. ಎ ಎಷ್ಟು 12, ಬಿ ಎಷ್ಟು 18. ಸೆಕೆಂಡ್ ಸ್ಟೆಪ್ ಪ್ಲಸ್ ಆರ್. ಫಸ್ಟ್ ಸ್ಟೆಪ್ ಒಟ್ಟು ಚೇಂಜ್ ಆಗಂಗಿಲ್ಲ ನೋಡಿ. 3 4 12 3 6 18 ಹೌದಾ. ನೆಕ್ಸ್ಟ್ 2 2 4 2 3 6 ನೆಕ್ಸ್ಟ್ 2 1 3 3 ನೆಕ್ಸ್ಟ್ 3 1 ಇನ್ನೊಂದು 3 2 6 6 2 12 12 3 36 ಸೇಮ್. ಸೊ ಈ 36 ಇಲ್ಲಿ ನೋಡಿ 12 1 12 12 24 12 3 36 ಹೌದಾ. ನೆಕ್ಸ್ಟ್ 18 1 18 18 2 36 ಪ್ಲಸ್ ಮಾಡಿ. ಯಾಕೆ ಪ್ಲಸ್ ಮಾಡಿವಿ? 2 ದಿವಸ ಅವ್ರಿಬ್ಬರು ಕೂಡ್ಕೊಂಡು ಕೆಲಸ ಮಾಡ್ಯಾರ. ಹಂಗಾರೆ ಇವೆರಡು ಪ್ಲಸ್ ಮಾಡ್ಕೊತೀನಿ ನಾನು. ಯಾಕಂತ ಹೇಳ್ತೀನಿ. ಯಾಕೆಂದ್ರೆ 2 ದಿವಸ ಇಬ್ಬರು ಕೂಡ ಕೆಲಸ ಮಾಡ್ಯಾರ. 2 ದಿವಸ ಮಾಡ್ಯಾರ 2 ದಿವಸ 5ಕ್ಕೆ ಇಂಟು 2 ಮಾಡ್ತೀವಿ. ಅವಾಗ ಏನು ಮಾಡ್ತೀವಿ? 5ನ್ನ 36ನ್ನ 5ರಿಂದ ಭಾಗಿಸ್ತೀವಿ. ಬಟ್ 2 ದಿವಸ ಏನು ಮಾಡೋರು? ಕೆಲಸ ಮಾಡ್ಯಾರ. ಸೊ ಅದಕ್ಕೆ 5 ಇಂಟು 2 ಎಷ್ಟು ದಿವಸ ಆಗುತ್ತೆ? 10 ದಿವಸ ಆಗುತ್ತೆ. ಹಂಗಾರೆ ಈ 10 ದಿವಸ ಏನು ಮಾಡಬೇಕು? ಈ 36 ದಿವಸದೊಳಗೆ 10 ದಿವಸನ ಮೈನಸ್ ಮಾಡಬೇಕು. ಯಾಕಂದ್ರೆ 2 ದಿವಸ ಅವ್ರಿಬ್ರು ಕೂಡಿ ಕೆಲಸ ಮಾಡ್ಯಾರ. ಬಟ್ ಆ ನಂತರ ಎ ಬಿಟ್ಟನ ಅವ್ರು ಬಿ ಒಬ್ಬನ ಕೆಲಸ ಮುಗಿಸ್ಬೇಕಲ್ಲ. ಇದ್ರೊಳಗೆ ಎಷ್ಟು ಕೆಲಸ ಉಳಿದಿರ್ತಲ್ಲ ಆ ಕೆಲಸವನ್ನು ಬಿ ಒಬ್ಬನ ಕಂಪ್ಲೀಟ್ ಮಾಡಕ್ಕೆ ಎಷ್ಟು ದಿವಸ ತಗೋತಾನ ಅನ್ನುವಂಥದ್ದು ಈ ಕ್ವಶನ್ ಅದ. ಹಂಗಾರೆ 36 ಮೈನಸ್
10 ಎಷ್ಟು 26. ಅಂದರೆ ಈ 26 ಕೆಲಸವನ್ನು 26 ಕೆಲಸ ಅಂತ ತಿಳ್ಕೊಳ್ಳಿ. ಈ 26ನ ನಾವು ಎಷ್ಟರಿಂದ ಭಾಗಿಸ್ಬೇಕು ಹೇಳ್ರಿ? ಬಿ ಎಷ್ಟು ಅದ 2ರಿಂದ ಭಾಗಿಸ್ಬೇಕು. ಯಾಕೆ ಹೇಳ್ರಿ? ಎ ಕೆಲಸ ಬಿಟ್ಟಣ ಮುಗಿದದ. ಬಟ್ ನೆಕ್ಸ್ಟ್ ಬಿ ಕ್ಯಾನ್ ಟೇಕ್ ಟು ಫಿನಿಶ್ ಅಂದ್ರೆ ಬಿ ಎಷ್ಟು ದಿವಸದೊಳಗೆ ಆ ಕೆಲಸವನ್ನು ಮುಗಿಸ್ತಾನ 26. ಸೊ ಅವಾಗ ಸೇಮ್ 26 ಡಿವೈಡೆಡ್ ಬೈ 2 ತಗೋಬೇಕು. ಯಾಕಂದ್ರೆ ಬಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋ ಕೆಲಸ ಬಿ 2 ನೋಡಿರಿ. 2 13 26 ಅಂದ್ರೆ 13 2 26 2 0 ಆನ್ಸರ್ ಎಷ್ಟು 13. ಚಾಯ್ಸ್ ಡಿ ಕರೆಕ್ಟ್ ಆನ್ಸರ್. ಸೊ ಈ ಥರ ಕ್ವಶನ್ ಕೊಟ್ಟಾಗ 2 men or 3 women can complete a job in 96 days. Then 6 men and 7 women will complete the same job in how many days ಅಂತ ಈ ಥರ ಕ್ವಶನ್ಸ್ ಕೇಳಿದಾಗ ಈಗ ನಾವು ಮೇನ್ ಕಾನ್ಸಂಟ್ರೇಟ್ ಮಾಡಬೇಕಾಗಿದ್ದು ಆರ್ ಮತ್ತು ಆ್ಯಂಡ್. ಈ ಆರ್ ಮತ್ತು ಆ್ಯಂಡ್ ಈ ಥರ ಏನಾದರೂ ಕ್ವಶನ್ಗಳನ್ನು ಇತ್ತು ಅಂದ್ರೆ ನಾವು ಅವಾಗ ಆ್ಯಂಡನ್ನು ಆರಿಂದ ಡಿವೈಡೆಡ್ ಮಾಡಬೇಕು. ಅಂದ್ರೆ ಹೇಗೆ ಅಂದ್ರೆ ಇಲ್ಲಿ 6 ಅದ ಡಿವೈಡೆಡ್ ಬೈ 2 ಪ್ಲಸ್ ಸಿಂಬಲ್, ಇಲ್ಲಿ 7 ಅದ ಡಿವೈಡೆಡ್ ಬೈ 3 ಬ್ರಾಕೆಟ್ ಹಾಕಿ ಡೇಸ್ ಬೇಕಲ್ಲ ನಮ್ಗೆ ಅದರ ಸಂಬಂಧ ಇಲ್ಲಿ 96 ಇರ್ತದಲ್ಲ ಅದು. ಸೊ ಅವಾಗ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಬೋದು. 2 1 2 3 ಅವಾಗ 3/1 ಪ್ಲಸ್ 7 ಡಿವೈಡೆಡ್ ಬೈ 3 ಡಿ ಈಕ್ವಲ್ ಟು 96. ಇದಾದ ನಂತರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 3 3 9 ಹೀಗಿದ್ರೆ ಹಿಂಗೆ 3 3 9 ಪ್ಲಸ್ 1 7 7 ತಳಗ 3. ನೆಕ್ಸ್ಟ್ ನೋಡಿ 9 ಇದು ಡಿ ಬರುತ್ತೆ ಡಿ 96. 9 ಪ್ಲಸ್ 7 16 ಡಿ 96. ಅವಾಗ ಇದು ಈ ಕಡೆ ಹೋಯ್ತಂದ್ರೆ ಡಿ ಈಕ್ವಲ್ ಟು 96 ಇಂಟು 3 ಡಿವೈಡ್ ಬೈ 69. ಈ ಕಡೆ ಹೋಯ್ತಂದ್ರೆ 16 ತಳ ಬರ್ತದೆ 3 ಮ್ಯಾಲೆ ಬರುತ್ತೆ. ಅವಾಗ 16 16 96 ಆನ್ಸರ್. ಈ ಥರ ಕ್ವಶನ್ ಕೊಟ್ಟಾಗ 5 men or 9 women can do work in 90 days. Then in how many days will 3 men and 6 women do the same work ಅಂತ ಕೇಳಿದಾಗ ಇಲ್ಲಿ ಸೇಮ್ ಅವಶ್ಯವಿಲ್ಲ ಆರ್ ಮತ್ತು ಆ್ಯಂಡ್ ಈ ಥರ ಇತ್ತಂದ್ರೆ ಆ್ಯಂಡನ್ನು ಆರ್ಗೆ ಡಿವೈಡ್ ಮಾಡಬೇಕು. ಸೊ ಇಲ್ಲಿ ನೋಡ್ರಿ ಅಂದ್ರೆ 3ನ ಇದರಿಂದನೇ ಮಾಡಬೇಕು. 3 ಡಿವೈಡೆಡ್ ಬೈ 5 ಇಲ್ಲಿ ಪ್ಲಸ್ ಆಗಿ ನೆಕ್ಸ್ಟ್ 6 ಡಿವೈಡ್ ಬೈ 9 ಇಲ್ಲಿ ಬ್ರಾಕೆಟ್ ಹಾಕೋದು. ಇಲ್ಲಿ ಡಿ ಹಾಕಿ ಯಾಕಂದ್ರೆ ನಮ್ಗೆ ಡೇಸ್ ಬೇಕಲ್ಲ ಹೇಳ್ತೇವೆ ಡೇಸ್ ಅಂತೇಳಿ. ಸೊ ಡಿ ಹಾಕೋಬೇಕು. ಇಲ್ಲಿ 19 ಡೇಸ್ ಅಂತ ಇರುತ್ತಲ್ಲ ಇದನ್ನು ಅವ್ರು ಮಾಡ್ಬೋದು. ನೆಕ್ಸ್ಟ್ ಏನು ಮಾಡಬೇಕು? ಇವನ್ನ ಸಿಂಪ್ಲಿಫಿಕೇಶನ್ ಮಾಡಕ್ಕೆ ಬರುತ್ತೋ ಏನೋ ಅಂತ ನೋಡಬೇಕು. ಬರುತ್ತೆ. 3 ಮಕ್ಕಳಿಗೆ 2 3 2 6 3 3 9 ಅವಾಗ 3/5 ಪ್ಲಸ್ 2/3 ಇಲ್ಲಿ ಡಿ ಇರ್ಬೋದು 9. ಇವಾಗ ಓರೇ ಗುಣಾಕಾರ ಮಾಡಬೇಕು. 3 3 9 ಪ್ಲಸ್ 5 10. ಸೊ ಇಲ್ಲಿ 5 3 15 ಅವಾಗ ಡಿ ಇಲ್ಲಿ 19. 9 ಪ್ಲಸ್ 10 19 15 ಡಿ ಈಕ್ವಲ್ ಟು 19. ಈ ಭಾಗಾಕಾರ ಇದ್ದಿದ್ದು ಈ ಸೈಡ್ ಹೋತಂದ್ರೆ ಇದಕ್ಕೆ ಗುಣಾಕಾರ ಆಗ್ತದೆ. ಅವಾಗ ಡಿ ಈಕ್ವಲ್ ಟು 19 ಇಂಟು ಈ ಮ್ಯಾಲೆ 19 15 ಡಿ ಈಕ್ವಲ್ ಟು ಈಗ ನೋಡಿ ಇದು ಭಾಗ ಈ ಸೈಡ್ ಹೋದ್ರೆ ಇಂಟು ಅವಾಗ ಈ ಸೈಡ್ ಹೋದಾಗ ತಳಗಿನ ಮ್ಯಾಗ ಮ್ಯಾಗಿನ ತಳಗ 15 ಡಿವೈಡ್ ಬೈ 19. ಈ 19 ಈ 19 ಕ್ಯಾನ್ಸಲ್. ಹಂಗಾರೆ ಡಿ ಎಷ್ಟು 15. ಆನ್ಸರ್ ಎಷ್ಟು? ಎಸ್ ಆಪ್ಷನ್ ಡಿ. ಸೊ ಈ ಕ್ವಶನ್ ಅದು ಸೇಮ್ ಅವಾಗ ಈ ಕ್ವಶನ್ ತರನಲ್ಲ 4 men or 5 women ಆರ್ ಅಂತ ಬಂದದ. ಇಲ್ಲಿ 5 men and 4 women ಇಲ್ಲಿ ಆ್ಯಂಡ್ ಅಂತ ಬಂದಿದೆ. ಆರ್ ಮತ್ತು ಆ್ಯಂಡ್ ಬಂತಂದ್ರೆ ಆ್ಯಂಡನ್ನು ಆರ್ದ ಡಿವೈಡ್ ಮಾಡಬೇಕು. ಏನು ಆ್ಯಂಡ್ ಡಿವೈಡೆಡ್ ಬೈ ಆರ್ ಅಂದ್ರೆ 5ನ 4ಇಂದ 4ನ 5 ಡಿ 123. ಸೊ ಇಲ್ಲಿ ನೋಡಿ ಇವನ್ನ ಸಿಂಪ್ಲಿಫಿಕೇಶನ್ ಮಾಡಕ್ಕೆ ಬರಂಗಿಲ್ಲ. ಯಾಕಂದ್ರೆ 2 ಒಂದರ ಬಗ್ಗೆ ಬರಂಗಿಲ್ಲ. ಸೊ ಅಷ್ಟೇ ನಡೀತದೆ. ಅವಾಗ ಓರೇ ಗುಣಾಕಾರ ಮಾಡಿ 5ರಿಂದ ಇದಕ್ಕೆ ಈ 4ರಿಂದ ಇದಕ್ಕೆ 5 5 25 ಪ್ಲಸ್ 4 4 16 4 5 20
ಡಿ ಇಷ್ಟ ಇದೆ ಇಲ್ಲೇ 123 25 ಪ್ಲಸ್ 16 41 ಡಿವೈಡ್ ಬೈ 20 25 ಇಲ್ಲಿ ಡಿ ಇಲ್ಲಿ 123 ಇದು ಭಾಗಾಕಾರ ಈ ಕಡೆ ಹೋದ್ರೆ ಈ ನಂಬರ್ಗೆ ಗುಣಾಕಾರ ಆಗುತ್ತೆ ಸೊ ಅವಾಗ ಡಿ ಇಸ್ಕೊಟ್ಟು 123 ಇಂಟು ಇದು ಆ ಸೈಡ್ ಹೋದ್ರೆ 20 ಮೇಲೆ ಬರ್ತದೆ 41 ತಳ ಬರ್ತದೆ 41 ಮುಂದೆ 43 123 ಅವಾಗ ಡಿ ಇಸ್ಕೊಟ್ಟು 3 ಇಂಟು 20 ಅಂದ್ರೆ 40 ಆನ್ಸರ್ ಸಿ ಇಸ್ ರೈಟ್ ಆನ್ಸರ್. ನಾವು ಟೈಮ್ ಆ್ಯಂಡ್ ವರ್ಕ್ ಚಾಪ್ಟರ್ ಮೇಲೆ ಒಂದು 7 ಪ್ರಾಬ್ಲಮ್ ನಾವು ಮಾಡಿವಿ. ಸೊ ಈ ಪ್ರಾಬ್ಲಮ್ ಒಳಗೆ ನಿಮಗೆ ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿ, ನಾವು ಸಾಧ್ಯವಾದಷ್ಟು ರಿಪ್ಲೈ ಮಾಡ್ತಿರ್ತೀನಿ. ಮುಂದಿನ ಸರಿ ಮತ್ತೆ ಇನ್ನೊಂದು ಹೊಸ ಟಾಪಿಕ್ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ CR ಕ್ಲಾಸನ್ನು ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಮ ಇನ್ನಿತರ ಯಾರಾದರೂ ಪಾಪ ಈಗ ಫೀಸ್ ಕೊಟ್ಟು ಹೋಗಿ ಕಲಿಯೋಕೆ ಆಗಿರೋದಿಲ್ಲ, ಸೊ ಅವರಿಗೆ ಶೇರ್ ಮಾಡಿರಿ. ಸೊ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಅಲ್ಲಿವರೆಗೂ ಬಾಯ್ ಬಾಯ್.